ಹೆಲೋ ಫ್ರೆಂಡ್ಸ್, ಮೆಹಂದಿ ಟ್ಯುಟೋರಿಯಲ್ಗೆ ಸ್ವಾಗತ. ನಾವಿವತ್ತು ಬೆರಳಿಗೆ ಹಾಕುವಂತಹ ಡಿಸೈನ್ಗಳನ್ನು ಕಲಿಯುವ. ಓಕೆನಾ. ಫಸ್ಟ್ ಬಂದುಬಿಟ್ಟು ನೋಡಿ, ಇದೇ ಥರ 2 ಲೈನ್ ಎಳ್ಕೊಂಡ್ರೆ ಆಯಿತು. ನಾನು ಸಿಂಪಲ್ ಡಿಸೈನ್ಗಳನ್ನು ಹೇಳಿಕೊಡ್ತಿದ್ದೇನೆ. ಅದರ ಮೇಲೆ ಹಂಪ್ಸ್ಗಳನ್ನು ಬಿಡಿಸಿದ್ರೆ ಆಯಿತು. ನೆಕ್ಸ್ಟ್ ಸ್ವಲ್ಪ ದಪ್ಪದಾಗಿ ಒಂದು ಕೋಟಿಂಗ್ ಕೊಟ್ಟು ಇನ್ನೊಂದು ಲೈನ್ ಎಳೆದು ಅದರ ಮೇಲೆ ಇನ್ನೊಂದು ಲೈನ್. ನೆಕ್ಸ್ಟ್ ಅದರ ಮೇಲೆ ಸ್ವಲ್ಪ ದೊಡ್ಡದಾಗಿರುವಂತಹ ಇನ್ನೊಂದು ಹಂಪ್ಗಳನ್ನು ಬಿಡಿಸ್ತಾ ಹೋದರೆ ಆಯಿತು. ಓಕೆ, ಅದ ನಂತರ ಒಂದು 2 ಲೈನ್ ಎಳೆದ್ವಿ ನಾವು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದೇ ಥರ ಒಂದು ಓರೆಯಾಗಿ ಗೆರೆ ಎಳೆದು ನೋಡಿ, ಇದೇ ಥರ ಒಂದು ಕವರಪ್ ಮಾಡಿದನ್ನು. ನೆಕ್ಸ್ಟ್ ಹಂಪ್ಸ್, ಅದರ ಮೇಲೆ ಕೂಡ ಹಂಪ್ಸ್. ಅದೇ ಥರ ನಮಗೆ 2 ಸೈಡಿಂದ ಬೇಕಾದರೂ ಮಾಡ್ಬೋದು. ಇದೇ ಥರ ಸೇಮ್ ಡಿಸೈನನ್ನು ಒಂದು ಡಿಸೈನ್ ಆದ ನಂತರ ಒಂದು ಗೆರೆನ ಎಳೆದ್ರೆ ಆಯಿತು, ಸ್ವಲ್ಪ ಓರೆಯಾಗಿ ಎಳೆದ್ರೆ ಆಯಿತು. ನೆಕ್ಸ್ಟ್ ನೋಡಿ, ಇನ್ನು ಶೀ ಟೈಪ್ ಇದೆ, ರೌಂಡ್ ಮಾಡಿ ಡಿಸೈನ್ ಮಾಡಿದ್ರೆ ಆಯಿತು. ಇದೇ ಥರ ಆವಾಗ ಈ ಸೈಡಿಂದ ಆ ಸೈಡ್ ಫುಲ್ ಕವರ್ ಆಗ್ತದೆ. ನೆಕ್ಸ್ಟ್ ಕಮಾಂಡ್ ಟೈಪ್ ಇದ್ದು. ಕಮಾನ್ನ ಮೇಲ್ಗಡೆ ನಾವಿನ್ನು ಡಬಲ್ ಕಮಾನ್ ಹಾಕಿದ ನಂತರ ಅದ್ರ ಮೇಲ್ಗಡೆ ಹಂಪ್ಸನ್ನು ಬಿಡಿಸಿದ್ವಿ. ಇದೇ ಥರ ಬೇಕಾದರೆ ಒಂದು ಬೆರಳು ಫುಲ್ ಹಂಪ್ಸ್ಗಳನ್ನೇ ಬಿಡಿಸ್ತಾ ಹೋಗ್ಬೋದು. 2 ಲೈನ್ ಹಾಕೋದು, ಹಂಪ್ಸ್ಗಳನ್ನು ಬಿಡಿಸೋದು, ಇದೇ ಥರ ಮಾಡ್ಬೋದು. ಸೊ ಅದೊಂದು ಬೇರೊಂದು ಡಿಸೈನ್ ಆಗಿರ್ತದೆ. ಓಕೆ, ಈ ಡಿಸೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡಿ, ಇದೇ ಥರ ಸ್ಕ್ವೇರೆಲ್ಲ ಬಿಡಿಸಿ ಮಾಡುವಂಥ ಡಿಸೈನ್, ಚೌಕಗಳನ್ನು ಮಾಡೋದು. ಇದೇ ಥರ ಓರೆಯಾಗಿ ಗೆರೆ ಎಳಿಬೇಕು ಫಸ್ಟಿಗೆ. ನೋಡಿ, ನಮಗೆ ಒಂದು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಈಗ ಬೆರಳು ಉದ್ದದ ಬೆರಳಾದರೆ ಸ್ವಲ್ಪ ಜಾಸ್ತಿ, ಸಣ್ಣದ ಬೆರಳಾದರೆ ಸ್ವಲ್ಪ ಕಮ್ಮಿ ನೋಡಿಕೊಂಡು ಗೆರೆ ಎಳೆದ್ರೆ ಆಯಿತು. ಇದೇ ಥರ ಇನ್ನು ಮೇಲಿಂದ ಕೆಳಗಡೆ ನೋಡಿ, ಇದೇ ಥರ ರಿವರ್ಸ್ ಆಗಿ ಗೆರೆ ಎಳೆದ್ರೆ ಆಯಿತು. ನೆಕ್ಸ್ಟ್ ಹಾಗೆ ಡಿಫ್ರೆನ್ಸ್ ಇರುವಂತಹ ಡಿಸೈನ್ಗಳನ್ನು ಮಾಡ್ತಾ ಹೋಗೋದು. ಹಂಪ್ಸ್ ಮಾಡಿದ್ವಿ, ನೆಕ್ಸ್ಟ್ ಅದನ್ನು ಶೀ ಟೈಪ್ ಇದು ಮಾಡಿದ್ವಿ, ಅದರ ಮೇಲೆ ದೊಡ್ಡ ಹಂಪ್ಸ್ಗಳನ್ನು ಮಾಡಿದ್ವಿ. ನೋಡಿ, ಇವಾಗ ಪುನಃ ಡಿಸೈನ್ ಚೇಂಜ್ ಇದೆ ನೋಡಿ, ಹಾರ್ಟ್ ಟೈಪ್ ಇದು ಬಿಡಿಸಿ ಹಂಪ್ಸನ್ನು ಕೊಟ್ವಿ. ನೆಕ್ಸ್ಟ್ ಡಿಸೈನ್ ಕೂಡ ಸೇಮ್ ಚೆಕ್ಸ್ ಟೈಪ್ ಇದ್ದೆ ಹಾಕುವ, ಅಂದರೆ ಫುಲ್ ಬೆರಳಿಗೆ ಒಂದು ಬೆರಳು ಫುಲ್ ಚೆಕ್ಸ್ ಇದ್ದೆ ಹಾಕುವ ಅಂತ. ಅಂದರೆ ಮೇಲಿಂದ ಕೆಳಗಡೆ ತನಕ ಕೂಡ ಚೆಕ್ಸ್ ಡಿಸೈನೇ ಹಾಕಿದರೆ ಹೇಗಿರುತ್ತೆ ಅಂತೇಳಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಅಂದರೆ ಗೆರೆ ಮಿಡ್ಗಳಲ್ಲಿ ಡಾಟ್ಗಳನ್ನು ಹಾಕ್ತಾ ಹೋಗುವಂಥದ್ದು. ನೋಡಿ, ಇವಾಗ ನಾವು ಫುಲ್ ಅಂದರೆ ಬೆರಳು ಫುಲ್ ಇದೇ ಥರ ಗೆರೆ ಎಳೆದ್ರೆ ಆಯಿತು ಮೊದಲಿಗೆ. ಓಕೆ, ಸೇಮ್ ನಾವು ಆಪೋಸಿಟ್ ಸೈಡಿಂದ ಕೂಡ ಗೆರೆ ಎಳಿತಿದ್ದೇವೆ.
ಇದೇ ಥರ ಎರಡು ಸೈಡಿಂದ ಕೂಡ ಗೆರೆ ಎಳೆದಾದ ನಂತರ ನೋಡಿ ಇದೇ ಥರ ಗೆರೆ ಎಳಿಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದೇ ಥರ ಮಿಡ್ಲಿಗೆ ಡಾಟ್ ಹಾಕ್ತಾ ಹೋಗೋದು. ಅದು ಈ ಡಾಟ್ ಹೇಗೆ ಹಾಕೋದನ್ನ ನಾವು ಮೊದಲಿನ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ ಹೇಗೆ ಹಾಕೋದು ಅಂತ ಹೇಳಿ. ಇದೇ ಥರ ಎಳೆಯೋದು, ಪ್ರೆಸ್ ಮಾಡಿ ಎಳಿತಾ ಹೋದರೆ ಆಯಿತು. ಅಂದರೆ ಈಗ ಒಂದು ಲೈನಲ್ಲೇ ಹೋದರೆ ಎರಡು ಸೈಡಿಂದ ಕೂಡ ಕವರ್ ಆಗಬೇಕು. ಓಕೆ, ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಅದರ ಮಿಡ್ಲಿಗೆ ಡಾಟ್ಗಳನ್ನು ಇಡ್ತಾ ಹೋಗೋದು. ನೋಡಿ ಇದೇ ಥರ. ಇದು ಸ್ವಲ್ಪ ನೀಟಾಗಿ ಬರ್ತದೆ ಅಂತ, ಅಂದರೆ ನಾವು ಡಾಟ್ ಹಾಕೋದ್ರಲ್ಲಿ ಮತ್ತು ಗೆರೆ ಎಳೆಯೋದ್ರಲ್ಲಿ ಇರ್ತದೆ ಈ ಡಿಸೈನನ್ನು. ಓಕೆ, ನೆಕ್ಸ್ಟ್ ಡಿಸೈನ್ ನೋಡಿ. ಗೆರೆಯದ್ದೇ ಸ್ವಲ್ಪ ಡಿಫ್ರೆನ್ಸ್ ಇದೆ. ಚೆಕ್ಸ್ ಟೈಪಲ್ಲೇ ಬರ್ತದೆ. ಅದೇ ಚೆಕ್ಸ್ ಹೇಗೆ ಬರ್ತದೆ ಅಂತ ಹೇಳಿದರೆ ನೋಡಿ, ಜಿಗ್ಜ್ಯಾಗ್ ಆಗಿ ಬರ್ತದೆ ಸ್ವಲ್ಪ. ಅಂದರೆ ಇವಾಗ ತೋರಿಸ್ಕೊಡ ನೋಡಿ, ಈ ಥರ ಜಿಗ್ಜ್ಯಾಗ್ ಟೈಪಲ್ಲಿ ಬರ್ತದೆ ಸ್ವಲ್ಪ. ಎರಡು ಸೈಡಿಂದ ಕೂಡ ಇದೇ ಥರ ಎಳೆದ್ರೆ ಆಯಿತು. ನೋಡಿ, ಈ ಸೈಡಿಂದ ಈ ಸೈಡಿಗೆ ಒಂಥರ ಹಾವು ಹೋದ ಥರ ಇರುವ ಡಿಸೈನ್. ನೆಕ್ಸ್ಟ್ ಇದಕ್ಕೆ ಬೇಕಾದರೆ ಮಿಡ್ಲಿಗೆ ಡಾಟ್ಗಳನ್ನು ಇಡ್ಬೋದು, ಅಥವಾ 4 ಮೂಲೆಗಳಿಗೆ ಕೂಡ ಡಾಟ್ಗಳನ್ನು ಇಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾವು ಹಂಸನ್ನು ಬಿಡಿಸುವ. ಹಂಸ ಬಿಡಿಸಿದ ನಂತರ ನೆಕ್ಸ್ಟ್ ಅದರ ಮೇಲ್ಗಡೆ ಪುನಃ ನಾವು ಚೆಕ್ಸನ್ನೇ ಬಿಡಿಸುವ. ಆಗ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ನೋಡಿ, ಇದೇ ಥರ. ಇನ್ನು ಇದರ ಮೇಲ್ಗಡೆ ನಾವು ಇನ್ನೊಂದು ಚೆಕ್ಸ್ಗಳನ್ನು ಬಿಡಿಸುವ. ಮೊದಲು ನಾವು ಮೂರನೇ ಬೇಳೆ ಬಿಡಿಸಿದ್ವಲ್ಲ, ಅದೇ ಟೈಪ್ ಸ್ವಲ್ಪ ಚೇಂಜ್ ಇದೆ ನೋಡಿ. ಅಂದರೆ ಡಾಟ್ಗಳು 4 ಮೂಲೆಯಲ್ಲಿ ಕೂಡ ಹಾಕಬೇಕಾಗ್ತದೆ. ಹೇಗೆ ಅಂತೇಳಿ ತೋರಿಸ್ಕೊಡ್ತಾನೆ. ನೋಡಿ ಇದೇ ಥರ 4 ಮೂಲೆಯಲ್ಲಿ ಕೂಡ ಡಾಟ್ಗಳನ್ನು ಹಾಕಬೇಕು. ಓಕೆ, ನಾವಿವಾಗ ಎಲೆ ಡಿಸೈನ್ ಬಿಡಿಸುವ. ನೋಡಿ ಇದೇ ಥರ. ಬೇಕಾದರೆ ನಮಗೆ ಸ್ಟ್ರೈಟ್ ಲೈನ್ ಎಳೆದು ಎಲೆ ಬಿಡಿಸ್ಬೋದು, ಅಥವಾ ಇದೇ ಥರ ಒಂದು ಸಣ್ಣದಾಗಿ ಎಲೆ ಬಿಡಿಸ್ಬೋದು ಒಂದು ಸೈಡಲ್ಲಾಗಿ. ಎಲೆ ಬಿಡಿಸೋದು ಹೇಗೆ ಅಂತ ಕೂಡ ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಸಣ್ಣ ಒಂದು ಗೆರೆ ಎಳೆಯೋದು, ಪ್ರೆಸ್ ಮಾಡೋದು, ರಿಟರ್ನ್ ಎಳೆಯೋದು.
ನೆಕ್ಸ್ಟ್ ನೋಡಿ, ನಾನು ಮೇಲ್ಗಡೆಯಿಂದ ಡಿಸೈನ್ ಮಾಡ್ತಾ ಬರ್ತಿದ್ದೇನಲ್ವಾ, ಹಂಪ್ಸನ್ನು ಮೇಲ್ಗಡೆಯಿಂದ ಮಾಡ್ತಿದ್ದೇನೆ. ನಿಮಗೆ ಬೇಕಾದರೆ ಕೆಳಗಡೆಯಿಂದ ಕೂಡ ಹಂಪ್ಸ್ಗಳನ್ನು ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಒಂಥರ ಗುಲಾಬಿ ಥರದ ಡಿಸೈನ್ ನೋಡಿ. ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟಿಗೆ ಒಂಥರ ನೋಡಿ, ಫಸ್ಟಿಗೆ ಮಾಡಿ ಒಂದು ರೌಂಡ್ ಟೈಪಲ್ಲಿ ಎಳಿಬೇಕು, ಮಿಡ್ಲನ್ ರೌಂಡ್. ಅದ ನಂತರ ಅದಕ್ಕೆ ಸಣ್ಣದಾಗಿ ಇನ್ನೊಂದು ಗೆರೆ ನೋಡಿ, ಈ ಥರ ಒಂದು ರೌಂಡ್ ಮಾಡೋದು ನೋಡಿ. ಇದೇ ಥರ ಮಾಡ್ತಾ ಎಸಳು ಥರ ಮಾಡ್ಕೊಂಡು ಹೋಗೋದು. ಒಂಥರ ಗುಲಾಬಿ ಥರ ಆಯ್ತಲ್ಲ, ಇದೇ ಥರ ಒಂದು 3 ಗುಲಾಬಿಯನ್ನು ಮಾಡೋದು. ಮೇಲ್ಗಡೆಯಿಂದ ಆಗಿರ್ಬೋದು, ಕೆಳಗಡೆಯಿಂದ ಆಗಿರ್ಬೋದು. ಬೆರಳಿನ ಮೇಲಿಂದ ಅಥವಾ ಕೆಳಗಡೆಯಿಂದ ಒಂದು 3 ಗುಲಾಬಿ ಬರೋ ಥರ ಮಾಡೋದು. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಎಲೆ ಟೈಪ ಸ್ವಲ್ಪ ಪ್ರೆಸ್ ಮಾಡೋದು ಎಳೆಯೋದು, ಪ್ರೆಸ್ ಮಾಡೋದು ಎಳೆಯೋದು, ಇಷ್ಟೇ. ಸೇಮ್ 3 ಗುಲಾಬಿಯನ್ನು ಪುನಃ ಬಿಡಿಸಿದ್ವಿ ನಾವು. ಸ್ವಲ್ಪ ಡಿಫ್ರೆನ್ಸ್ ಇದೆ. ಎಲೆ ಕೂಡ ಹಾಗೆ, ಎಲೆ ವೆರೈಟಿ ಆದಂಥ ಎಲೆ ಬಿಡಿಸ್ಲಿಕ್ಕೆ ನಾನು ಹೇಳಿಕೊಟ್ಟಿದ್ದೇನೆ ಕೆಲವು ಡಿಸೈನ್ಗಳಲ್ಲಿ. ಈಗ ಮೊದಲಿನ ವೀಡಿಯೋಸ್ ನೋಡಿ, ಅದರಲ್ಲಿ ಗೊತ್ತಾಗ್ತದೆ ಎಲೆಗಳನ್ನೆಲ್ಲ ಬಿಡಿಸೋದು ಹೇಗೆ ಅಂತ ಹೇಳಿ.